ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಹನಿಮೂನ್ ಪಿಲ್ಸ್ ಅಂತಂತಂದರೆ ಏನು, ಇದ್ರ ಡೋಸೇಜ್ ಏನು, ಇದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಓಕೆ, ಹನಿಮೂನ್ ಪಿಲ್ಸ್ ಅಂತ ಯಾಕೆ ಕರೀತಾರೆ, ಹನಿಮೂನ್ ಪಿಲ್ಸ್ ಅಂದರೆ ಏನು ಅಂತಂದರೆ, ಹನಿಮೂನ್ ಹೋದಾಗ ಪೀರಿಯಡ್ಸ್ ಬಂದರೆ ಯಾರಿಗೆ ಇಷ್ಟ ಆಗುತ್ತೆ? ಆಬ್ವಿಯಸ್ಲಿ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ. ಸೊ ಹಾಗಾಗಿನೇ ಹನಿಮೂನ್ಗೆ ಹೋದವಾಗ ಪೀರಿಯಡ್ಸ್ ಬರದೇ ಇರೋ ಹಾಗೆ ಸ್ಟಾಪ್ ಮಾಡೋದಕ್ಕೋಸ್ಕರ ಪೀರಿಯಡ್ಸ್ನ ಡಿಲೇ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂತಹ ಪಿಲ್ಸ್ನ ಹನಿಮೂನ್ ಪಿಲ್ಸ್ ಅಂತ ಕರೀತಾರೆ, ಆಯಿತಾ. ಸೊ ಇದ್ರದ್ದು ಒರಿಜಿನಲ್ ಹೆಸರು ನಾರೆಥೆಸ್ಟ್ರಾನ್ ಅಂತ. ಇದೇನು ಅಂತಂತಂದರೆ ಸಿಂಥೆಟಿಕ್ ಪ್ರೊಜೆಸ್ಟ್ರಾನ್. ಸೊ ಪ್ರೊಜೆಸ್ಟ್ರಾನ್ ಕೆಲಸ ಏನು ಹೇಳಿ? ಪ್ರೊಜೆಸ್ಟ್ರಾನ್ ಕೆಲಸ ಏನು ಅಂತಂದರೆ ಯೂಟ್ರಸ್ ಲೈನಿಂಗ್ನ ಮೇಂಟೈನ್ ಮಾಡೋದು, ಬ್ರೇಕ್ ಡೌನ್ ಆಗದೇ ಇರೋ ಹಾಗೆ ಮೇಂಟೈನ್ ಮಾಡೋದೇ ಪ್ರೊಜೆಸ್ಟ್ರಾನ್ನ ಕೆಲಸ, ಆಯಿತಾ. ಸೊ ಇದು ಕೂಡ ಮಾಡೋದು ಅದನ್ನೇ. ಸೊ ಇದರದ್ದು ಡೋಸೇಜು ಆ್ಯಂಡ್ ಹೇಗೆ ತೊಗೋಬೇಕು, ಯಾವಾಗ ತೊಗೋಬೇಕು ಅನ್ನೋದು ಕಂಪ್ಲೀಟಾಗಿ ನಿಮ್ಮ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ರೀಸನ್ಗೋಸ್ಕರ ಪೀರಿಯಡ್ಸ್ ಡಿಲೇ ಆಗಲಿ, ಎಷ್ಟು ದಿವಸದವರೆಗೂ ಪೀರಿಯಡ್ಸ್ ಡಿಲೇ ಆಗಲಿ ಅಂತ ಅಂದ್ಕೊತೀರಾ, ಅದರ ಆಧಾರದ ಮೇಲೆ ಡೋಸೇಜ್ ಆ್ಯಂಡ್ ಎಷ್ಟು ದಿವಸ ತೊಗೋಬೇಕು ಅನ್ನೋದು ಕೂಡ ಡಿಸೈಡ್ ಆಗುತ್ತೆ, ಆಯಿತಾ. ಸೊ ಫಂಕ್ಷನ್ ಆಗಿರಬಹುದು, ಎಕ್ಸಾಮ್ ಆಗಿರ್ಬೋದು, ಹಾಲಿಡೇ ಆಗಿರ್ಬೋದು, ಟ್ರಿಪ್ ಆಗಿರಬಹುದು, ಎನಿಥಿಂಗ್, ಯಾವುದೇ ಒಂದು ರೀಸನಿಂದ ನೀವು ಪೀರಿಯಡ್ಸ್ ಡಿಲೇ ಆಗಲಿ ಅಂತ ಅಂದ್ಕೊಂಡಿರ್ತೀರ. ಇವತ್ತು ನಿಮಗೆ ಡ್ಯೂ ಡೇಟ್ ಇದೆ ಅಥವಾ 3 days ಆದಮೇಲೆ ನಿಮಗೆ ಡ್ಯೂಟಿ ಇಟ್ಟಿದೆ ಅಂತಂದರೆ ನೀವು ಇವತ್ತಿಂದ ಈ ಮೆಡಿಸಿನ್ನ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. 5 mg ಟ್ಯಾಬ್ಲೆಟ್ಸ್ನ ಥ್ರೈಸ್ ಇನ್ ಅ ಡೇ, ಅಂದರೆ 3 ಟೈಮ್, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ತೊಗೋಬೇಕಾಗುತ್ತೆ. ಆ್ಯಂಡ್ ಎಲ್ಲಿವರೆಗೂ ತೊಗೋಬೇಕಾಗುತ್ತೆ ಅಂತಂದರೆ 3 daysವರೆಗೂ ತೊಗೊಳ್ಬೇಕಾಗುತ್ತೆ. ಸೊ ಅಷ್ಟು ದಿವಸ ಯೂಶ್ವಲ್ ಆಗಿ ಪೀರಿಯಡ್ಸು ಮುಂದಕ್ಕೆ ಹೋಗುತ್ತೆ, ಆಯಿತಾ. ಟ್ಯಾಬ್ಲೆಟ್ಸ್ನ ಸ್ಟಾಪ್ ಮಾಡಿದ 3 daysಗೆ ಯೂಶ್ವಲ್ ಆಗಿ ನಿಮ್ಮ ಪೀರಿಯಡ್ಸು ವಾಪಸ್ ಬಂದುಬಿಡುತ್ತೆ, ವಿತ್ಡ್ರಾವಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಯೂಶ್ವಲ್ ಆಗಿ, ಆಯಿತಾ. ಕೆಲವೊಂದಿಷ್ಟು ಟೈಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಸ್ವಲ್ಪ ಜಾಸ್ತಿ ಆಗಬಹುದು. ಕೆಲವೊಂದಿಷ್ಟು ಟೈಮಲ್ಲಿ ಒಂದು 4-5 ದಿವಸ ಅಥವಾ ಒಂದು 10 daysವರೆಗೂ ಪೀರಿಯಡ್ಸು ಡಿಲೇ ಆಗಬಹುದು. ಈ ಮೆಡಿಸಿನಿಂದ, ಅಂದರೆ ಇದು ಪ್ರೊಜೆಸ್ಟ್ರಾನ್ ಮೆಡಿಸಿನ್ ಅಲ್ವಾ. ಸೊ ಪ್ರೊಜೆಸ್ಟ್ರಾನ್ ಹಾರ್ಮೋನು ನಮ್ಮ ದೇಹದಲ್ಲಿ ಯಾವಾಗಿರುತ್ತೆ? ಯೂಶ್ವಲ್ ಆಗಿ ಲೂಟಿಯಲ್ ಫೇಸ್ ನಲ್ಲಿ ಇರುತ್ತೆ. ಅಂದರೆ ಪೀರಿಯಡ್ಸಲ್ಲಿ ಮೆನ್ಸ್ಟ್ರಲ್ ಸೈಕಲಲ್ಲಿ 2 ಹಾಫ್ ಇದೆ, ಒಂದು ಫಾಲಿಕ್ಯುಲರ್ ಸ್ಟೇಜು, ಇನ್ನೊಂದು ಫಾಲಿಕ್ಯುಲರ್ ಫೇಸ್, ಇನ್ನೊಂದು ಲೂಟಿಯಲ್ ಫೇಸ್. ಫಾಲಿಕ್ಯುಲರ್ ಫೇಸಲ್ಲಿ ಎಗ್ ಡೆವಲಪ್ ಆಗುತ್ತೆ, ಮೆಚುರಿಟಿ ರೀಚ್ ಆಗುತ್ತೆ, ಓವಲೇಷನ್ ಆಗುತ್ತೆ. ಲೂಟಿಯಲ್ ಫೇಸಲ್ಲಿ ಎಗ್ ಏನು ಡೆವಲಪ್ ಆಗಿರುತ್ತಲ್ಲ, ಅಂದರೆ ಓವಲೇಟ್ ಆಗಿರುತ್ತಲ್ಲ, ಅದು ವೇಟ್ ಮಾಡುತ್ತೆ ಸ್ಪರ್ಮ್ಗೋಸ್ಕರ. ಎಟ್ ದ ಸೇಮ್ ಟೈಮ್ ಎಂಡೋಮೆಟ್ರಿಯಮ್ ಲೈನಿಂಗು ಮೇಂಟೈನ್ ಆಗ್ತಾ ಹೋಗುತ್ತೆ, ಆಯಿತಾ. ಯಾವಾಗ ಲೂಟಿಯಲ್ ಫೇಸ್ ಎಂಡ್ ಆಗುತ್ತೆ ಆವಾಗ ಎಂಡೋಮೆಟ್ರಿಯಮ್ ಲೈನಿಂಗು ಬ್ರೇಕ್ ಡೌನ್ ಆಗಿ ಯು ವಿಲ್ ಗೆಟ್ ಯುವರ್ ಪೀರಿಯಡ್ಸ್, ಆಯಿತಾ. ಸೊ ಹಾಗಾಗಿ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ತೊಗೊಂಡಾಗ ನಮ್ಮ ದೇಹನ ನಾವು ಟ್ರಿಕ್ ಮಾಡ್ದಂಗೆ, ಅಂದರೆ ಮಿಸ್ಲೀಡ್ ಕೊಟ್ಟಂಗೆ, ದ್ಯಾಟ್ ನಮ್ಮ ದೇಹದಲ್ಲಿ ಪ್ರೊಜೆಸ್ಟ್ರಾನ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಸ್ಟಿಲ್ ಲೂಟಿಯಲ್ ಫೇಸಲ್ಲೇ ಇದ್ದೀವಿ, ವಿ ಆರ್ ವೇಟಿಂಗ್ ಫಾರ್ ಫರ್ಟಿಲೈಸ್ಡ್ ಎಗ್ ಟು ಕಮ್ ಆ್ಯಂಡ್ ಇಂಪ್ಲಾಂಟ್ ಅಂತ. ಅಂದರೆ ಫರ್ಟಿಲೈಸ್ಡ್ ಎಗ್ ಬಂದು ಯೂಟ್ರಸ್ ಲೈನಿಂಗಿಗೆ ಇಂಪ್ಲಾಂಟ್ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೀವಿ. ಪ್ರೊಜೆಸ್ಟ್ರಾನ್ ಲೆವೆಲ್ ಹೈ ಇರೋದ್ರಿಂದ ನಮ್ಮ ದೇಹಕ್ಕೆ ಅದೇ ಮೆಸೇಜ್ ಹೋಗ್ತಾ ಇರುತ್ತೆ, ದ್ಯಾಟ್ ಇನ್ನು ನಾವು ಯೂಟ್ರಸ್ ಲೈನಿಂಗ್ನ ಬ್ರೇಕ್ ಮಾಡಬಾರ್ದು ಅಂತ. ಸೊ ಹಾಗಾಗಿ ಹಾಗೇ ಯೂಟ್ರಸ್ ಲೈನಿಂಗ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ಯಾವಾಗ ನಾವು ಈ ಮೆಡಿಸಿನನ್ನು ಸ್ಟಾಪ್ ಮಾಡ್ತೀವಿ ಅದರ ಅರ್ಥ ಪ್ರೊಜೆಸ್ಟ್ರಾನ್ ಲೆವೆಲ್ಲು ಡ್ರಾಪ್ ಆಗುತ್ತೆ. ಸೊ ಯಾವಾಗ ಡ್ರಾಪ್ ಆಗುತ್ತೆ ಆವಾಗ ಯೂಟ್ರಸ್ ಲೈನಿಂಗ್ ಬ್ರೇಕ್ ಆಗಿ ಆಚೆ ಕಡೆ ಬರುತ್ತೆ, ಓಕೆ. ಸೊ ಇಷ್ಟೇ, ಪ್ರೊಜೆಸ್ಟ್ರಾನಿಂದ ನಾರೆಥೆಸ್ಟ್ರಾನಿಂದ ಕೆಲಸ ಆಗೋದು ಇಷ್ಟೇ. ಬಟ್ ಇದರಲ್ಲಿ ಇನ್ನೊಂದು ತಿಳ್ಕೊಬೇಕಾಗಿರೋ ಪಾಯಿಂಟ್ ಏನು ಅಂತಂತಂದರೆ, ಬರೀ ಇದು ಪೀರಿಯಡ್ಸ್ನ ಡಿಲೇ ಮಾಡುತ್ತೆ. ಪೀರಿಯಡ್ಸ್ ಅಂತಂತಂದರೆ ಯೂಟ್ರಸ್ ಲೈನಿಂಗ್ ಬ್ರೇಕ್ ಡೌನ್ನ ಡಿಲೇ ಮಾಡುತ್ತೆ ಹೊರತು ಓವ್ಯುಲೇಷನ್ಗೆ ಯಾವುದೇ ರೀತಿಯಾದಂತಹ ಅಫೆಕ್ಟ್ ಮಾಡಲ್ಲ, ಆಯಿತಾ. ಸೊ ಈ ಟ್ಯಾಬ್ಲೆಟ್ಸ್ ನೀವು 3 days ತೊಗೊಂಡಾದ್ಮೇಲೂ ಸಪೋಸ್ ನಿಮ್ಗೆ ಅದೇ ಟೈಮಲ್ಲಿ ಓವ್ಯುಲೇಷನ್ ಆಗಿ ನೀವು ಇಂಟರ್ಕೋರ್ಸ್ ಮಾಡಿ ಅಲ್ಲಿ ಎಗ್ ಫರ್ಟಿಲೈಸ್ ಆಗಿತ್ತು ಅಂತಂತಂದರೆ ನೀವು ಅದೇ ಸೈಕಲಲ್ಲಿ ಕನ್ಸೀವ್ ಕೂಡ ಆಗಬಹುದು, ಆಯಿತಾ. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಬಾಡಿ ಆ್ಯಂಡ್ ಯುವರ್ ಹಾರ್ಮೋನ್ಸ್. ಸೊ ಈ ಪೀರಿಯಡ್ಸ್ ಟ್ಯಾಬ್ಲೆಟ್ ತೊಗೊಂಡಿದ್ದೀವಿ ಅಂದರೆ ನಾರೆಥೆಸ್ಟ್ರಾನ್ ತೊಗೊಂಡಿದ್ದೀವಿ ಅಂತಂದು ಮಾತ್ರಕ್ಕೆ ಓವ್ಯುಲೇಷನ್ ಆಗೋದೇ ಇಲ್ಲ, ನಾವು ಕನ್ಸೀವ್ ಆಗೋದೇ ಇಲ್ಲ ಅಂತ ಏನಿರೋದಿಲ್ಲ, ಆಯಿತಾ. ಓವ್ಯುಲೇಷನ್ ಕೂಡ ಆಗಬಹುದು. ಬಟ್ ಇದು ಏನು ಮಾಡುತ್ತೆ ಅಂತಂದರೆ ಯೂಟ್ರಲ್ ಲೈನಿಂಗ್ ಬ್ರೇಕ್ ಡೌನ್ ಇರುತ್ತಲ್ಲ ಅದನ್ನು ಮಾತ್ರ ಪೋಸ್ಟ್ಪೋನ್ ಮಾಡುತ್ತೆ, ಆಯಿತಾ. ಸೊ ಅಷ್ಟೇ. ಸೊ ಹನಿಮೂನ್ ಪಿಲ್ಸ್ ಅಂತಂತಂದರೆ ಪೀರಿಯಡ್ಸ್ನ ಡಿಲೇ ಮಾಡುವಂತಹ ಪಿಲ್ಸ್.
ಇದನ್ನು ಬಿಟ್ಟು ಮತ್ತೇನಾದರೂ ನಿಮಗೆ ಡೌಟ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ. ಆ್ಯಂಡ್ ಇನ್ನೊಂದು, ಈ ಸೈಕಲಲ್ಲಿ ನೀವು ಟ್ಯಾಬ್ಲೆಟ್ಸ್ ತೊಗೊಂಡಿರ್ತೀರ, 3 ಡೇಸ್ ನಿಮಗೆ ಡ್ಯೂ ಡೇಟ್ಕಿನ್ನ 3 ಡೇಸ್ ಮುಂಚೆನೇ ಈ ಟ್ಯಾಬ್ಲೆಟ್ಸ್ನ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಂತಂದರೆ ನಿಮಗೆ ಪೀರಿಯಡ್ಸ್ ಡಿಲೇ ಆಗುತ್ತೆ. ಬಟ್ ಯೂಶ್ವಲಿ ವಿದಿನ್ ಅ ವೀಕ್ ಆರ್ 10 ಡೇಸ್ ನಿಮಗೆ ಪೀರಿಯಡ್ಸ್ ವಾಪಸ್ ಬಂದುಬಿಡ್ಬೇಕು. ಬಟ್ ಆಗಿಲ್ಲ, 15 ಡೇಸ್ ಆದರೂ ನಿಮಗೆ ಪೀರಿಯಡ್ಸ್ ಬಂದಿಲ್ಲ ಅಂತಂದರೆ ಫಸ್ಟು ಕಿಟ್ನಲ್ಲಿ ಚೆಕ್ ಮಾಡಿ. ಆ್ಯಂಡ್ ಆಮೇಲೆ ಅದರಲ್ಲಿ ನೆಗೆಟಿವ್ ಏನಾದರೂ ಇತ್ತು ಅಂತಂತಂದರೆ ಡಾಕ್ಟರ್ನ ಮೀಟ್ ಮಾಡಿ, ಆಯಿತಾ? ಸೊ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಸಾಲ್ವ್ ಆಗುತ್ತೆ.